ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸೂರ್ಯನಿಂದ ಬರುವಂತಹ ಬೆಳಕು ಭೂಮಿಯವರೆಗೆ ಹೇಗೆ ಸಂಚಾರ ಮಾಡ್ಕೊಂಡು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮೊಟ್ಟ ಮೊದಲಾಗಿ ಸೂರ್ಯ ಒಂದು ನಕ್ಷತ್ರ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಸೂರ್ಯನಲ್ಲಿ ಅದರ ಅಂತರಾಳದಲ್ಲಿ ಅಂದರೆ ಸೂರ್ಯನ ಕೋರ್ನಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಆಗ್ತಾ ಇರುತ್ತೆ. ಅಂದರೆ ಫ್ಯೂಷನ್ ಆಗುವ ಮುಖಾಂತರ ಸೂರ್ಯನಿಂದ ಬೆಳಕು ಹೊರಹೊಮ್ಮುತ್ತದೆ. ಹೇಗೆಂತಂದರೆ ಸೂರ್ಯನು ಪ್ರತಿ ಒಂದು ಸೆಕೆಂಡಲ್ಲಿ 620 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಹೈಡ್ರೋಜನನ್ನು ಫ್ಯೂಸ್ ಮಾಡಿ ಅದನ್ನು 616 ಮಿಲಿಯನ್ ಟನ್ನು ಹೀಲಿಯಂಗೆ ಕನ್ವರ್ಟ್ ಮಾಡ್ತಾನೆ. ಈ ಕ್ರಿಯೆ ನಡೆಯುವುದು ಪ್ರತಿ ಒಂದು ಸೆಕೆಂಡಲ್ಲಿ ಇಷ್ಟೊಂದು ನಡೀತಾ ಇರ್ತದೆ. ಸೊ ಈ ಫ್ಯೂಷನ್ ಆಗುವ ಮುಖಾಂತರ ಸೂರ್ಯನಿಂದ ಹಲವಾರು ವಿಕಿರಣಗಳು ಬರುವುದಲ್ಲೇ ಅದರ ಜೊತೆಗೆ ಬೆಳಕು ಕೂಡ ಒಂದು. ಸೊ ಈ ಬೆಳಕು ಏನಂತಂದರೆ ಆ ಸೂರ್ಯನಿಂದ ಭೂಮಿಯವರೆಗೆ ಬರುವಂತಹ ಬೆಳಕು ಹಾರ್ಮ್ಫುಲ್ ಅಂದರೆ ಅಪಾಯಕಾರಿ ವಿಕಿರಣಗಳು ಎಲ್ಲ ಒಂದೇ ಸಲ ಬರ್ತವೆ. ಆದರೆ ಭೂಮಿ ಮೇಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದರಿಂದ ಆ ಹಾರ್ಮ್ಫುಲ್ ರೇಡಿಯೇಷನ್ಗಳು ಭೂಮಿಗೆ ಬರುವುದಿಲ್ಲ. ಅದು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಅದಲ್ಲದೆ ನಮ್ಮ ಭೂಮಿಯ ವಾತಾವರಣದಲ್ಲಿರುವಂತಹ ಓಝೋನ್ ಲೇಯರ್ ಏನು ಮಾಡುತ್ತೆ ಅಂತಂದರೆ ಹಾರ್ಮ್ಫುಲ್ ಇರುವಂತಹ ವಿಕಿರಣಗಳನ್ನು ಅಬ್ಸರ್ವ್ ಮಾಡಿಕೊಂಡು ಭೂಮಿಯವರೆಗೆ ಬರೀ ಬೆಳಕು ಮತ್ತು ರೇಡಿಯೋ ವೇವ್ಸ್ ಅಂದರೆ ರೇಡಿಯೋ ವಿಕಿರಣಗಳು ಮಾತ್ರವೇ ಕಳಿಸ್ಕೊಡುತ್ತೆ. ಸೊ ಓಝೋನ್ ಲೇಯರು ಮತ್ತು ನಮ್ಮ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಲ್ಲ, ಈ ಎರಡು ನಮ್ಮನ್ನು ಈ ಸೂರ್ಯನಿಂದ ಬರುವಂತಹ ಹಾರ್ಮ್ಫುಲ್ ರೇಡಿಯೇಷನ್ನಿಂದ ನಮ್ಮನ್ನು ಸೇವ್ ಮಾಡ್ತವೆ. ಸೊ ಇವಾಗ ಭೂಮಿಗೆ ಸೂರ್ಯನಿಂದ ಬರುವಂತಹ ಬೆಳಕು 8 ನಿಮಿಷ 20 ಸೆಕೆಂಡ್ ಟೈಮ್ ತಗೊಳುತ್ತೆ. ಅದಲ್ಲದೆ ನಮ್ಮ ಭೂಮಿಯಿಂದ ಸೂರ್ಯನ ಎಷ್ಟು ಡಿಸ್ಟೆನ್ಸಲ್ಲಿದ್ದಾನೆ ಅಂತಂದರೆ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವುದರಿಂದ ಬೆಳಕಿಗೆ ಇಲ್ಲಿವರೆಗೂ ಬರುವುದಕ್ಕೆ ಅಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಫ್ರೆಂಡ್ಸ್, ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಫ್ರೆಂಡ್ಸ್, ತುಂಬ ಧನ್ಯವಾದಗಳು.